ನಮಸ್ಕಾರ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ವೀಕ್ಷಕರಿಗೆ. ಸೊ ನಮ್ಮ ಜೊತೆ ಇವತ್ತು ಕನ್ನಡದ ಭರವಸೆ ಅಂತ ಪ್ರಣಮ್ ಸರ್ ಇದ್ದಾರೆ. ಸರ್ ವೆಲ್ಕಮ್ ಟು ಶೋ. ನಮಸ್ತೆ, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮದು ಫಸ್ಟ್ ಸಿನಿಮಾ ನೋಡಿದ್ದೆ ನಾನು, ಸಿಕ್ಕಾಬಟ್ಟೆ ಥ್ರಿಲ್ಲಿಂಗ್ ಅನಿಸಿತ್ತು ನನಗೆ, ಕುಮಾರಿ 21F. ಸೊ ಸೆಕೆಂಡ್ ಸಿನಿಮಾ ಥ್ರಿಲ್ಲರ್ ಅನಿಸುತ್ತಲ್ಲ ಅದು? ಹೌದು, ಒಂಥರ ಲವ್ ಸ್ಟೋರಿ ಥ್ರಿಲ್ಲರು. ಈಗ ಸನ್ ಆಫ್ ಮುತ್ತಣ್ಣ, ಸೊ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ನಾವು ಅನ್ಕೊತಾ ಇದ್ವಿ ಯಾವಾಗ ಬರ್ತೀರಾ ನೀವು, ಮತ್ತೆ ಕಂಬ್ಯಾಕ್ ಯಾವಾಗ ಆಗ್ತೀರಾ, ಇನ್ನು ಯಾವ ಥರ ಸಿನಿಮಾ ಮಾಡ್ಬೋದು ಅಂತ. ಸೊ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂಲಕ ಮತ್ತೆ ಬರ್ತಾ ಇದ್ದೀರಾ. ಸೊ ಮೈನ್ಲಿ ನಾನು ಫಸ್ಟ್ ಕೇಳೋದು ನಿಮ್ಮನ್ನು, ಸನ್ ಆಫ್ ಮುತ್ತಣ್ಣ ಅನ್ನೋ ಟೈಟಲ್ ಕೇಳಿದ ತಕ್ಷಣ ನಿಮ್ಗೇನು ಅನ್ನಿಸ್ತು ಅಂತ? ಏನಕ್ಕಂದರೆ ಅದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ ನಿಮ್ಮ ಮೇಲಾಗಲಿ, ಡೈರೆಕ್ಟರ್ ಮೇಲಾಗಲಿ, ಟೀಮ್ ಮೇಲಾಗಲಿ. ಬಿಕಾಸ್ ಅದೊಂದು ಫ್ಯಾಮಿಲಿಯ ಒಂದು ನೇಮ್ ಅಂತಲೇ ಎಲ್ಲರೂ ನೋಡೋದು. ಆಬ್ವಿಯಸ್ಲಿ ನೋಡಿದಾಗ ಹಂಗೆ ಅನ್ಸುತ್ತಲ್ವಾ? ಸೊ ಸಡನ್ನಾಗಿ ಸನ್ ಆಫ್ ಮುತ್ತಣ್ಣ ಅಂದರೆ ಶಿವರಾಜ್ ಕುಮಾರ್ ಅವ್ರು ಮಾಡ್ತಿದ್ದೀರಾ, ಯಾರು ಮಾಡ್ತಿದ್ದಾರೆ ಅನ್ನೋದು ಬಂದ್ಬಿಡುತ್ತೆ ಮೈಂಡ್ಗೆ. ಸೊ ನಿಮ್ಗೇನು ಅನ್ನಿಸ್ತು ಅಂತ? ನನಗೆ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡಿಗರಿಗೆ ತುಂಬ ಹತ್ತಿರವಾದಂಥ ಒಂದು ಹೆಸರು ಕರ್ನಾಟಕಕ್ಕೆ, ನಮ್ಮ ಕನ್ನಡಿಗರಿಗೆ. ಆ್ಯಂಡ್ ಯಾವುದೇ ರೀತಿಯಾಗಿರಲಿ, ಎಲ್ಲೇ ಮುತ್ತು ಬಂದರೂ ಅದಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಜನತೆ. ಆ್ಯಂಡ್ ಅಫ್ಕೋರ್ಸ್ ಜವಾಬ್ದಾರಿ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮ ಫಸ್ಟು ಇವೆಂಟ್ಗೆ, ಟೀಸರ್ ಲಾಂಚ್ಗೆ ಶಿವಣ್ಣ ಅವ್ರು ಬಂದುಬಿಟ್ಟೆ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸೊ ಅಫ್ಕೋರ್ಸ್ ಆ ಜವಾಬ್ದಾರಿ, ಆ ಹೆಸರಿಗೆ ತಕ್ಕಂತೆ ಸಿನಿಮಾ ಮಾಡಿದ್ದೀವಿ, ಅದಂತೂ 100% ಹೇಳಬಲ್ಲೆ. ಅವರು ಶಿವಣ್ಣವ್ರು ನೋಡಿದ್ರು ಸಿನಿಮಾನ ಅವರು ತುಂಬ ಖುಷಿ ಪಡ್ತಾರೆ, ಅದಂತೂ ಗ್ಯಾರಂಟಿ. ಸೊ ನಮ್ಮ ಡೈರೆಕ್ಟರ್ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ದಾರೆ ಸಿನಿಮಾ, ಅಷ್ಟು ಪ್ರೀತಿ ಇಟ್ಟು ಕನ್ವಿಕ್ಷನಿಂದ ಮಾಡಿದ್ದಾರೆ ಸಿನಿಮಾನ. ಓಕೆ ಸರ್, ನನಗೆ ಒಂದು ಮೈನ್ಲಿ ಡೌಟ್ ಅಂದರೆ, ಈಗ ನಿಮ್ಮ 90s ನಾವು ನೋಡಿರೋದು ನಿಮ್ಮ ಫಾದರ್ ಅವ್ರನ್ನ ತುಂಬ ಭಯ ಪಡುವಂತಹ ಲುಕ್. ನನಗೆ ಯಾವುದು ರವಿಚಂದ್ರನ್ ಸರ್ ಸಿನಿಮಾಗಳಂತೂ ಸಿಕ್ಕಾಪಟ್ಟೆ ಕಾಡುತ್ತೆ ಅವ್ರದ್ದು. ಸೊ ಆ ಥರ ವಿಲನ್ ಪಾತ್ರಗಳು ಮಾಡಿದವರು ಅವರು. ಸೊ ಭಯ ಆಗುತ್ತಿತ್ತು ನಮ್ಗೆ ಅವಾಗೆಲ್ಲ ನೋಡೋವಾಗ. ಸೊ ನೀವು ಆ್ಯಸ್ ಎ ಸನ್ ಆಗಿ, ಈಗ ಸನ್ ಆಫ್ ಮುತ್ತಣ್ಣ ಅನ್ನೋ ಸಿನಿಮಾ ಇರೋದ್ರಿಂದ ಈ ಥರ ಪ್ರಶ್ನೆ ಕೇಳಿ. ಸೊ ಹೇಗಿತ್ತು ಆ ಟೈಮಲ್ಲಿ ನಿಮಗೆ ನಿಮ್ಮ ಫಾದರ್ ನೋಡಿದಾಗ? ಅಂದರೆ ನಿಮಗೆ ಸಿನಿಮಾ ಅಂತ ಆ ಟೈಮ್ಗೆ ಆಲ್ರೆಡಿ ಸ್ವಲ್ಪ ಬುದ್ಧಿ ಇತ್ತಾ, ಅವ್ರು ನೀವು ಭಯ ಪಡ್ತೀರಂತ ಹೇಗೆ ಅಂತ? ಇಲ್ಲ, ನಾನು ಅವರು ವಿಲನ ಮಾಡಬೇಕಾದ್ರೆ ನಾನು ಇನ್ನೂ ಹುಟ್ಟಿರಲಿಲ್ಲ. ಓಕೆ, ಅಂದರೆ ಹುಟ್ಟಿದ್ರೂ 3 ವರ್ಷದವರೆಗೂ 93ರಲ್ಲಿ ಹುಟ್ಟಿದ್ದು ನಾನು. ಸೊ ಅಷ್ಟೇನು ಭಯ ಆಗ್ತಿರಲಿಲ್ಲ ನನಗೆ. ನಾನು ಹುಟ್ಟಿ ನಾನು ಸ್ವಲ್ಪ ಬೆಳೆದಾದ್ಮೇಲೆ ನನಗೆ ಬುದ್ಧಿ ಬಂದಾಗ ಅವ್ರು ಆಲ್ರೆಡಿ ಹೀರೋ ಆಗಿದ್ರು. ಸೊ ನಾನು ಹೀರೋ ಸಿನಿಮಾಗಳು ಜಾಸ್ತಿ ನೋಡಿದ್ದು. ಬಟ್ ಟಿವಿನಲ್ಲಿ ಯುದ್ಧ ನೋಡಿದಾಗ ಕಷ್ಟ ನೋಡಿದ್ದೀನಿ, ತರ್ಕ ನೋಡಿದ್ದೀನಿ, ಸೊ ಅದೆಲ್ಲ ನೋಡಿದ್ದೀನಿ. ಬಟ್ ಅವಾಗ ಭಯ ಆಗ್ತಿರ್ಲಿಲ್ಲ. ಫಸ್ಟ್ ನಾನು ಹೀರೋ ಆಗಿ ನೋಡ್ಬಿಟ್ಟಿದ್ನಲ್ಲ ನಾವು, ಆ ಥರ. ಬಟ್ ಮನೇಲಿ ಅಫ್ಕೋರ್ಸ್ ನನಗೆ ಇಬ್ಬರಿಗೂ ಸ್ವಲ್ಪ ಭಯ ಇತ್ತು ಡ್ಯಾಡಿ ಅಂದರೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಮಜಾ ಸ್ಟೋರಿ ಅಂದರೆ, ನನ್ನ ಫ್ರೆಂಡ್ಸ್ ಎಲ್ಲರೂ, ಅಂದರೆ ಯೂಶಲಾಗಿ ಡ್ಯಾಡಿ ಹೆಂಗೆ ಬೆಳೆಸಿದ್ರೆ ಅಂದರೆ, ಎಲ್ಲೂ ಹೇಳೋಕೆ ಹೋಗ್ಬೇಡ ನೀನು ಯಾರ ಮಗ ಅದು ಅಂತ. ಸೊ ಹಂಗೆ ಬೆಳೆದಿದ್ದು ನಾವು. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಸುಮ್ಮನೆ ಎಲ್ಲೋ ಆಚೆ ಹೋಗೋಣ, ಅನುಷ ಮನೆ ಹತ್ರ ಬಂದರು, ಆಮೇಲೆ ಹೋಗೋಣ ಅಂತ ಹೇಳಿದ್ರೆ ಮನೆಗೆ ಬರ್ತಾಯಿದ್ರು. ಮನೆಗೆ ಹೋಗ್ಬಿಟ್ಟು ಡ್ಯಾಡಿ ನೋಡ್ಬಿಟ್ಟು ಎಲ್ಲರೂ ಸ್ಟನ್ ಆಗ್ಬಿಡ್ತಾಯಿದ್ರು, ಫುಲ್ ಸೈಲೆಂಟ್ ಆಗ್ಬಿಡ್ತಾಯಿದ್ರು. ಯಾಕ್ರು ಏನಾಯಿತು? ಇನ್ನು ಇವ್ರ ಮಗ ನೀನು ಭಯ ಕೂತ್ಕೊಳೋ, ನನಗೆ ಏನಕ್ಕೆ ಭಯ, ಒಪ್ಪ ಕಣಪ್ಪ. ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಭಯ ಆಗ್ತಾಯಿತ್ತು. ಬಟ್ ನನಗೆ ಅಣ್ಣಗೆ ಸಾಕಷ್ಟು ಪ್ರೀತಿ ಕೊಟ್ಟು ಫ್ರೆಂಡ್ಲಿ ಆಗೇ ಇದ್ದಾರೆ ಅವರು. ಆಚೆದಾಗ ಆ ಥರ ಕಾಣಿಸ್ಬೋದು, ಬಟ್ ತುಂಬ ಫ್ರೆಂಡ್ಲಿ ಅವರು. ಓಕೆ, ಯಾಕೆ ಹಂಗಂದ್ರು ನನ್ನ ಇವ್ರ ಮಗ ಅಂತ ಹೇಳಬೇಡ ಅಂತ? ಬಿಕಾಸ್ ಯೂಶಲಾಗಿ ಮೈಂಡ್ ಸೆಟ್ ಅದು. ಯೂಶಲಾಗಿ ನಮಗೆ ಅಡ್ವಾಂಟೇಜಸ್ ಜಾಸ್ತಿ ಸಿಗುತ್ತೆ. ನಾವು ಇವ್ರ ಮಗ ಅಂತ ಹೇಳಿದ ತಕ್ಷಣ ಹೌದಾ ಅಂತ ಪ್ರಿಫರೆನ್ಸ್ ಕೊಡ್ತಾರೆ. ಅದು ಮಾಡ್ತಾರೆ, ಹೌದು, ಆ ಥರ ಪಾಯಿಂಟ್ ಆಫ್ ವ್ಯೂ. ಸೊ ಪ್ರಿಫರೆನ್ಸ್ ಏನಕ್ಕೆ ಬೇಕು? ವಿ ಆರ್ ನಾರ್ಮಲ್ ಪೀಪಲ್. ಬರೀ ಹೆಸರು ದೊಡ್ಡವ್ರ ಮಕ್ಕಳು ಅಂತ ನಮಗೆ ಜಾಸ್ತಿ ಆಪರ್ಚುನಿಟಿ ಸಿಗೋದು ಅದೆಲ್ಲ ಆಗಬಾರ್ದು. ಸೊ ನಾವು ಜನರಲಾಗಿ ನಾವು ಏನು ಬೇರೆ ಸ್ಟೂಡೆಂಟ್ಸ್ ಎಲ್ಲ ಇರ್ತದೆ, ನಾನು ಸ್ಟೂಡೆಂಟೇ, ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಾರ್ದು. ಸೊ ಆ ಕಾರಣಕ್ಕೋಸ್ಕರ ಅವರು ಆ ಥರ ಹೇಳ್ತಾಯಿದ್ರು. ಆ್ಯಂಡ್ ನಾವು ಅಷ್ಟೇ ಹಂಗೆ ಇದ್ವಿ. ಇಲ್ಲ ಸರ್, ನಾನು ನೋಡ್ಕೊಂಬಂದಂಗೆ ಇಷ್ಟು ವರ್ಷಗಳ ಜರ್ನಿ ನಿಮ್ಮ ಬ್ರದರ್ ಅವ್ರದೇ, ಎಲ್ಲೂ ಅವರ ಫಾದರ್ ನೇಮ್ನ ಯೂಸ್ ಮಾಡ್ಕೊಂಡು ಎಲ್ಲೂ ಮಿಸ್ಯೂಸ್. ಅದು ಇಷ್ಟು ಸಿನಿಮಾಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಗೆಲುವು ಕೊಟ್ಟಿದ್ದಾರೆ. ಈಗ ನೀವು ಹಾಗೆ ಕಂಟಿನ್ಯೂ ಆಗ್ತೀರಾ, ಖುಷಿ ಆಗ್ತಾ ಇದೆ.